ಇಲ್ಲ, ಅವರು ಮೋಸ್ಟ್ಲಿ 1 ಲಕ್ಷ ಕೋಟಿ ಉತ್ತರ ಕರ್ನಾಟಕ ಅಂತ ಹೇಳಿದ್ರು. ಫೈನಾನ್ಸ್ ಅವರೆಲ್ಲ ಎತ್ತಿಟ್ಬಿಟ್ಟವ್ರೆ, ಘೋಷಣೆ ಮಾಡ್ಬಿಟ್ರೆ ಎಲ್ಲಿಂದ ದುಡ್ಡು ತರೋದು ಅಂತ ಹೇಳಿ. ಹೇಳ್ತೀನಿ, ಕೂತ್ಕೊಳ್ಳಿ. ಈಗ ನಾವು ಘೋಷಣೆಗಳನ್ನೇ ಇವತ್ತು ನಾನು ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ ಇದನ್ನ. ಮತ್ತೆ ನಾವು ಏನ್ ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ಏನಾದ್ರು ನುಡಿದಂತೆ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ಮ ಸರ್ಕಾರ. ಮೊನ್ನೆ ಮಾನ್ಯ ಅಧ್ಯಕ್ಷರೇ, ನೀವು ಹೋಗಿದ್ದೀರಲ್ವಾ ಮೊನ್ನೆ ಯಡಿಯೂರಪ್ಪನವರು, ನಾವು ಪತ್ರಿಕೆಯಲ್ಲಿ ಓದದ್ದು, ಅದು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಯು ಹ್ಯಾವ್ ಟು ಕರೆಕ್ಟ್ ಮೀ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ. ಯಡಿಯೂರಪ್ಪನವರು ಹೇಳಿರೋದು, ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ. ನಿಮ್ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ 2018ರಲ್ಲಿ. ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ 1 ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಸಹಕಾರ ಬ್ಯಾಂಕ್ಗಳಿರ್ಬೋದು, ಸಾಲ ಮನ್ನಾ ಮಾಡ್ತೀವಿ. ಮಾಡಿದ್ರ ಮಾಡಿಲ್ಲ. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್, ವಾಟ್ ಮಾರಲ್ ರೈಟ್ ಹ್ಯಾಸ್. ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 2009ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ, 2009 ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ, ಸಾಲ ಮನ್ನಾ ಮಾಡ್ರಿ ಅಂತ. ಯಡಿಯೂರಪ್ಪನವ್ರು ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಾದ ಸಾಲ ಮನ್ನಾ ಮಾಡ್ತೀವಿ ಅಂತ. ನಮ್ಮ NDA ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ ಸಾಲ ಮನ್ನಾ. ಆಯ್ತಪ್ಪ, ಕೂತ್ಕೊಳ್ರಿ. ಅವ್ರು ಹೇಳದ ನೀವು, ಅವ್ರು ಮಾಡಿದ್ರೆ ನೀವು ಹೇಳ್ರಿ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ. ಮೊನ್ನೆ ಮಾತಾಡಿರೋರು ನೀವು. NDA ಪಾರ್ಟ್ನರ್ ಅಲ್ಲ, NDA ಪಾರ್ಟ್ನರ್ ಇರ್ಲಿ. ಜನ ನಾವಿದ್ದು ನಿಮ್ನ ಅಧಿಕಾರ ಕೊಡಬಾರ್ದು ಅಂತ ಕರೆದು ಅವ್ರು ಒಂದು ಅಧಿಕಾರ ಕೊಟ್ಟು ನಾವ್ ಹೇಳಿ ಅಷ್ಟು ದುಡ್ಡನ್ನ ಮನ್ನಾ ಮಾಡಿಸ್ತಾವ. ಏನೂ ಇಲ್ಲ, ಯಾವುದೂ ಇಲ್ಲ. ಮನಮೋಹನ್ ಸಿಂಗ್ ಅವರು ಇರುವಾಗ 72,000 ಕೋಟಿ ಸಾಲ ಮನ್ನಾ ಮಾಡಿದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದೆ. ಸೊಸೈಟಿಗಳದ್ದು ಸಾಲ ಏನ್ರಿ ರಾಜಣ್ಣ? ಅದ್ರ ಜೊತೆಗೆ ನೇಕಾರ ಸಾಲ ಮನ್ನಾ ಮಾಡಿದ್ರಿ ಸರ್. ಬರೀ ಬರಗಾಲ ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ, 14 ರಾಜ್ಯಗಳಲ್ಲಿ ಬರಗಾಲ ಇದೆ. 14 ರಾಜ್ಯಗಳಲ್ಲಿ ಬರಗಾಲ ಇದೆ. ಮನ್ನಾ ಮಾಡಲಿ, ಯಡಿಯೂರಪ್ಪನವ್ರು ಹೇಳಲಿ. ಏನು ಮನ್ನಾ, ಯಾವತ್ತು ಮನ್ನಾ ಮಾಡಿದ್ದಾರೆ? ಏನ್ ವೀರಾವೇಶದಿಂದ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ? ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕೋಬೇಕು. ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳೋದು, 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ, ಕೊಟ್ಟಿದ್ದೇವೆ. ಇನ್ನು ಒಂದೇ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ. ಮೊದಲನೇ ಕ್ಯಾಬಿನೆಟ್ ನಲ್ಲೇ ತೀರ್ಮಾನ ಮಾಡೋದು. ಕರ್ನಾಟಕ ಜನ ಖುಷಿಯಾಗಿದ್ದಾರೆ ಸರ್. ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ. ಬಜೆಟ್ ನಲ್ಲಿ ಹೇಳಿದಿರಿ, ಆ ಬಜೆಟ್ ಓದ್ಲ ನನ್ನ ಬಜೆಟ್. ನೀವು ಅಕ್ಕಿ ಎಷ್ಟು ಕೊಡ್ತೇನೆ ಅಂತಿದ್ರಿ? 10 ಕೆಜಿ ಎಲ್ಲಿ ಹೋಯ್ತು? 10 ಕೆಜಿ 5 ಕೆಜಿ ಕೊಡ್ತೀರಿ? ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಕ್ಕಿನ.
ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅಕ್ಕಿನ ತಾವು ಕೇಂದ್ರ ಸರ್ಕಾರ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಕ್ಕಿ. ಒಂದ್ ನಿಮಿಷ ಹೇಳಾಗಿದೆ ಮಾನ್ಯ ಅಧ್ಯಕ್ಷರೇ ಇವ್ರು ಹೇಳಿರೋದು ಮ್ಯಾನಿಫೆಸ್ಟೋ ಮಾನ್ಯ ಅಧ್ಯಕ್ಷರೇ ಮ್ಯಾನಿಫೆಸ್ಟೋ 2018 ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ, ಕರ್ನಾಟಕಕ್ಕೆ ನಮ್ಮ ವಚನ ಮುಖ್ಯಮಂತ್ರಿಗಳೇ ಅಂತ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ 1 ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು. This is the promise made to the people of Karnataka through their manifesto. ಏನದು ಏನು? ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ. ಅದರಿಂದ ಮಾತಾಡ್ತಾ ಇರೋದು ಸಾಲ ಮನ್ನಾ ಗ್ಯಾರಂಟಿ ಸಾಲ ಮನ್ನಾ ಮಾಡ್ತೀರಾ ಅಂತ ಅನ್ಸುತ್ತೆ. ಈ ಪೀಠಿಗೆ ಗ್ಯಾರಂಟಿ 2 ಲಕ್ಷ ಸಾಲ ಮನ್ನಾ ಮಾಡ್ತಾರೆ. ರೈತರ ಮಗ, ರೈತರ ಲೀಡರ್ ಏನ್ ಮಾತಾಡ್ಬಿಟ್ಟು ಬೇರೆ ಹೇಳದೇ ಇಲ್ಲ. ಒಂದ್ ನಿಮಿಷ ಸರ್, ಇಲ್ಲ ಕೂತ್ಕೊಳ್ಳಕ್ಕಿಲ್ಲ. ಆಗೋಯ್ತು, ಮುಗಿಸ್ಬಿಡ್ತೀನಿ. ಸುನಿಲ್ ಕೂತ್ಕೊ, ಇಲ್ಲ ಮುಗಿಸ್ಬಿಡ್ತೀನಿ, ಕೂತ್ಕೊಳ್ರಿ. ಆಯ್ತು ಕೂತ್ಗಳಪ್ಪ. ನಮ್ಮ ಬಜೆಟ್ ನಲ್ಲಿ ಹೇಳಿದ್ದೀವಿ, ನಾವು ಮಾಡಿದೀವಿ. ನಾನು 165 ಭರವಸೆಗಳನ್ನ ಕೊಟ್ಟಿದ್ದೋ ಹಿಂದಿನ ಸರ್ಕಾರದಲ್ಲಿ. ಅದರಲ್ಲಿ 158 ಬಜೆಟ್ ನಲ್ಲಿ ಏನ್ ಹೇಳಿದಿರಿ? 150 ಭರವಸೆಗಳನ್ನು ಈಡೇರಿಸಿದ್ದೀವಿ. ಬರೀ ಒಂದ್ ಸೈಡ್ ಭಾಷಣ ಮಾಡಿ ನಮ್ದು ಕೇಳ್ಬೇಕಲ್ಲ. which they have made in their manifesto. ಬಜೆಟ್ ನಲ್ಲಿ ಏನ್ ಹೇಳಿದಿರಿ? ಏನಾಗಿದೆ ಹೇಳ್ತೀರಲ್ಲ ನಾನು. Not even 10%. ಯಾರಿಗೆ ಹೇಳ್ತಾ ಇದ್ದೀರಿ? ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ನಮಗೆ ಪಾಠ ಹೇಳ್ಕೊಡ್ತೀರಾ? ನುಡಿದಂತೆ ನಡೀತೇವೆ, ನಡೆದಿದ್ದೇವೆ, ಮುಂದೆನೂ ನಡೀತೇವೆ. ಎಲ್ಲ ಹೇಳಿದ್ದು ಬೋಗಸು ಬೋಗಸು ಬೋಗಸ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಒಂದು ಘೋಷಣೆ, ಕೂತ್ಕೊಳ್ಳಿ ಎಲ್ಲ ಪ್ಲೀಸ್ ಕೂತ್ಕೊಳ್ಳಿ. ಒಂದು ಘೋಷಣೆ ಈಗ ಹೇಳಿದ್ದೀವಿ, ಹೈಪವರ್ ಕಮಿಟಿ ಮಾಡ್ತೀವಿ ಅಂತ. 2ನೇ ಘೋಷಣೆ, ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು.